ರಾಜ್ಯದಲ್ಲಿ ಬರಗಾಲದ ಭೀತಿಯನ್ನ ಮೆಟ್ಟಿ ನಿಂತಿದೆ ಆಲಮಟ್ಟಿ ಜಲಾಶಯ. ಮಹಾಮಳೆಯಿಂದ ಈಗ ತುಂಬಿ ತುಳುಕ್ತಾ ಇದೆ ಆಲಮಟ್ಟಿಯ ಡ್ಯಾಮ್. ರಾಜ್ಯದಲ್ಲಿ ಸರಿಯಾದಂತಹ ಮಳೆ ಇಲ್ಲ, ಆದರೂ ಕೂಡ ಆಲಮಟ್ಟಿ ಡ್ಯಾಮ್ ಈಗ ಭರ್ತಿಯತ್ತ ಮುಂದಾಗ್ತಾ ಇರುವಂಥದ್ದು. ಈಗ ಆಲಮಟ್ಟಿ ಡ್ಯಾಮ್ ಭರ್ತಿ ಆಗ್ತಾ ಇರೋದ್ರಿಂದ ಸಮಾಧಾನ ತಂದಿದೆ. ರಾಜ್ಯದಲ್ಲಿ ಬರಗಾಲದ ಭೀತಿಯನ್ನ ಮೆಟ್ಟಿ ನಿಂತಿದೆ. ಮಹಾಮಳೆಯಿಂದ ತುಂಬುತ್ತಿರುವಂತಹ ಆಲಮಟ್ಟಿ ಡ್ಯಾಮ್ ಆತಂಕದ ಮಧ್ಯೆ ಈಗ ಸಮಾಧಾನವನ್ನ ತಂದಿದೆ ಆಲಮಟ್ಟಿ ಡ್ಯಾಮ್. ಯಾಕಂದ್ರೆ ಬೇರೆಲ್ಲೂ ಕೂಡ ಸರಿಯಾದ ಮಳೆ ಇಲ್ಲದೆ ಡ್ಯಾಮ್ ಎಲ್ಲ ಖಾಲಿ ಆಗಿದೆ. ಆದ್ರೆ ಆಲಮಟ್ಟಿ ಡ್ಯಾಮ್ ಭರ್ತಿ ಆಗ್ತಾ ಇದೆ. ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆಗೆ ಈಗ ಜೀವಕಳೆ ಬಂದಿದೆ. ಆಲಮಟ್ಟಿ ಡ್ಯಾಮ್ ಭರ್ತಿಗೆ ಕೇವಲ 1.2 ಮೀಟರ್ ಬಾಕಿ ಇದೆ. ಆಲಮಟ್ಟಿ ಜಲಾಶಯದಲ್ಲಿದೆ 518.58 ಮೀಟರ್ ನೀರು. ಆಲಮಟ್ಟಿ ಜಲಾಶಯದ ಒಳ ಹರಿವು 73,162 ಕ್ಯೂಸೆಕ್ ಇರುವಂಥದ್ದು. ಇನ್ನು 123 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ 106.32 ಟಿಎಂಸಿ ನೀರು ಇರುವಂಥದ್ದು. ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಆಲಮಟ್ಟಿ ಕ್ರಸ್ಟ್ ಗೇಟ್ಗಳ ಓಪನ್ ಮಾಡಲಾಗಿದೆ. ಆಲಮಟ್ಟಿಯ 26 ಗೇಟ್ಗಳಲ್ಲಿ 14 ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ಕಣಿವೆಯಲ್ಲಿ ಉತ್ತಮ ಮಳೆಯಾಗಿರೋದ್ರಿಂದ ಆಲಮಟ್ಟಿ ಡ್ಯಾಮ್ ಭರ್ತಿ ಆಗ್ತಾ ಇದೆ. ನದಿ ಪಾತ್ರದ ಜನರಿಗೆ ನದಿಗೆ ಇಳಿಯದಂತೆ ಈಗ ಎಚ್ಚರಿಕೆಯನ್ನ ನೀಡಲಾಗಿದೆ. ಜಾನುವಾರುಗಳನ್ನ ಬಿಡದಂತೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿರುವಂಥದ್ದು. ರಾಜ್ಯದಲ್ಲಿ ಬರಗಾಲದ ಭೀತಿಯ ನಡುವೆ ಕೂಡ ಈಗ ಆಲಮಟ್ಟಿ ಜಲಾಶಯ ತುಂಬಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಹಾಗೂ ಕೃಷ್ಣೆಯ ಕಣಿವೆಯಲ್ಲಿ ಮಳೆ ಆಗಿರೋದ್ರಿಂದ ಡ್ಯಾಮ್ ಭರ್ತಿ ಆಗ್ತಾ ಇರುವಂಥದ್ದು. ಹಾಗಾಗಿ ನೋಡಿ, ಜಿಲ್ಲಾಡಳಿತ ಈಗ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ನೀಡಿದೆ. ನದಿಗೆ ಇಳಿಯದಂತೆ ಹಾಗೂ ಜಾನುವಾರುಗಳನ್ನು ಬಿಡದಂತೆ ಎಚ್ಚರಿಕೆಯನ್ನು ನೀಡಿದೆ. ಉತ್ತರ ಕರ್ನಾಟಕದ ಜೀವನದಿ ಇದು. ಆಲಮಟ್ಟಿ ಡ್ಯಾಮ್ ಭರ್ತಿಗೆ ಕೇವಲ 1.2 ಮೀಟರ್ ಬಾಕಿ ಇರುವಂಥದ್ದು. ಆಲಮಟ್ಟಿ ಜಲಾಶಯದಲ್ಲಿದೆ 518.58 ಮೀಟರ್ ನೀರು. ಆಲಮಟ್ಟಿ ಜಲಾಶಯದ ಒಳಹರಿವು 73,162 ಕ್ಯೂಸೆಕ್ ಇರುವಂಥದ್ದು. 113 ಟಿಎಂಸಿ ಸಾಮರ್ಥ್ಯದ ಡ್ಯಾಮ್ನಲ್ಲಿ ಈಗ 106.32 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಅಂದರೆ ಇದೊಂದು ಸಮಾಧಾನಕರ ವಿಚಾರ. ಯಾಕಂದರೆ ಬೇರೆಲ್ಲೂ ಕೂಡ ಡ್ಯಾಮ್ ಎಲ್ಲ ಖಾಲಿಯಾಗಿದ್ದು ಸದ್ಯ ಆಲಮಟ್ಟಿ ಡ್ಯಾಮ್ ಈಗ ಭರ್ತಿಯತ್ತ ಬಂದಿದೆ. ಆತಂಕದ ಮಧ್ಯೆ ಈಗ ಆಲಮಟ್ಟಿ ಡ್ಯಾಮ್ ಸಮಾಧಾನವನ್ನು ತಂದಿದೆ. ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆಗೆ ಜೀವಕಳೆ ಬಂದಿದೆ. ಈಗ ಆಲಮಟ್ಟಿ ಡ್ಯಾಮ್ ಭರ್ತಿಗೆ ಕೇವಲ 1.2 ಮೀಟರ್ ಮಾತ್ರ ಬಾಕಿ ಇದ್ದು 518.58 ಮೀಟರ್ ನೀರು ಸಂಗ್ರಹ ಆಗಿದ್ದು 73,162 ಕ್ಯೂಸೆಕ್ ಒಳಹರಿವು ಇದೆ ಈಗ ಆ ಡ್ಯಾಮ್ನಲ್ಲಿ. ಇನ್ನು ವರ್ಷದ ಮೊದಲ ಬಾರಿಗೆ ಆಲಮಟ್ಟಿಯ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. 26 ಗೇಟ್ಗಳಲ್ಲಿ 14 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಈಗ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನು ಆಲಮಟ್ಟಿ ಜಲಾಶಯ ಈಗ ಭರ್ತಿಯತ್ತ ಸಾಗ್ತಾ ಇರುವಂತದ್ದು, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ಬರಗಾಲ ಬಿದ್ದರೂ ಸಹ ಮಹಾರಾಷ್ಟ್ರದಲ್ಲಿ ಮಳೆ ಆಗುತ್ತಿರುವ ಪರಿಣಾಮ ಆಲಮಟ್ಟಿ ಜಲಾಶಯ ಹಿನ್ನೀರಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಆಲಮಟ್ಟಿ ಜಲಾಶಯದಲ್ಲಿ 519.60 ಮೀಟರ್ ನೀರು ಸಂಗ್ರಹದ ಸಾಮರ್ಥ್ಯ ಇದೆ. ಈಗಾಗಲೇ 518 ಮೀಟರ್ ಅಷ್ಟು ನೀರು ಸಂಗ್ರಹವಾಗಿದ್ದು ಕೇವಲ ಇನ್ನು 1 ಅಡಿ ಮಾತ್ರ ನೀರು ತುಂಬುವಂತ ಬಾಕಿ ಇದೆ. ಹೀಗಾಗಿ ಈಗಾಗಲೇ 73,000ಕ್ಕಿಂತ ಅಧಿಕ ಕ್ಯೂಸೆಕ್ ನೀರು ಏನು ಒಳಹರಿವು ಇದ್ದು 45,000 ಕ್ಯೂಸೆಕ್ ನೀರು ಕೆಪಿಟಿಎಸ್ಎಲ್ ಮೂಲಕ ಹೊರಗೆ ಬಿಡಲಾಗುತ್ತದೆ. 519.60 ಮೀಟರ್ ನೀರು ಸಂಗ್ರಹದ ಬಳಿಕ ಆಲಮಟ್ಟಿ ಜಲಾಶಯದ 26 ಗೇಟ್ ಮೂಲಕಂತರ ಏನು ನಾರಾಯಣ ಜಲಾಶಯಕ್ಕೆ ನೀರು ಹರಿದು ಬಿಡುವಂತ ಒಂದು ಕಾರ್ಯ ನಡೆಯುತ್ತಿದೆ.
ನಾವು ಈಗಾಗಲೇ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಇಲ್ಲ. ಇಲ್ಲಿ ಬರಗಾಲದಿಂದ ಸಾಕಷ್ಟು ರೈತರು ತೊಂದರೆಗೆ ಈಡಾಗುತ್ತಿದ್ದಾರೆ. ಆದರೂ ಸಹ ಆಲಮಟ್ಟಿ ಹಿನ್ನೀರಿಂದೇ ಅವರಿಗೆ ಒಂದು ವರದಾನ ಆಗಿದೆ. ಯಾಕಂದ್ರೆ ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಈ ಭಾಗದಲ್ಲಿ ಯಾದಗಿರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಮತ್ತೆ ರಾಯಚೂರು ಇರ್ಬೋದು, ಈ ನೀರನ್ನು ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ಒಂದು ಅನುಕೂಲವಾಗಲಿದೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಹಲವಾರು ಜಿಲ್ಲೆಗಳಿಗೆ ಆಲಮಟ್ಟಿ ಜಲಾಶಯ ವರದಾನವಾಗಿದೆ. ಮಹಾರಾಷ್ಟ್ರದಿಂದ ನೀರು ಬರುತ್ತಿರೋ ಪರಿಣಾಮ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುತ್ತಿದ್ದು ರೈತರಲ್ಲಿ ಒಂದು ಹರ್ಷದಾಯಕ ಆಗಿದೆ ಅಂತ ಹೇಳ್ಬಹುದು.